2025ನೇ ಇಸ್ವಿ ಮುಗಿದು 2026ನೇ ಇಸ್ವಿ ಬಂದೈತಿ. ಹಳೇ ನನಸಾಗದ ಕನಸುಗಳು, ಈಡೇರದ ಆಸೆಗಳು, ಹಾಗೆ ಎಷ್ಟೋ ನೆನಪಿನಲ್ಲಿ ಉಳಿದ ಸಂಬಂಧಗಳು ಈ ಸರ್ತಿ ನಮಗೆ ಸುಧಾರಣೆ ಆಗಬಹುದು ಅನ್ನೋ ಭರವಸೆದೊಳಗಡೆ 2026ಕ್ಕೆ ಕಾಲಿಡಾಕತ್ತಿದ್ದೀವಿ. ಆದರೆ ನಾನು ಹೇಳೋದು ಏನಪ್ಪ ಅಂದ್ರೆ, ಮುಂದಿನ ವರ್ಷನೂ ಅಂದರೆ 2026 ಮುಗಿದು 2027ನೇ ಇಸ್ವಿ ಬಂದಾಗೂ ನಾವು ಇದೇ ಸ್ಟೇಜ್ ಒಳಗಡೆ ಮತ್ತೆ ನಿಂತ್ಕೋಬಾರ್ದು. ಮುಂದಿನ ವರ್ಷ ನಾವು ಮತ್ತೆ ಕೆಲಸ ಮಾಡಬೇಕು, ಶ್ರಮ ಪಡಬೇಕು, ಓದಬೇಕು, ಇನ್ನೊಂದು ಮಾಡಬೇಕು, ಸಾಧನೆ ಮಾಡಬೇಕು ಅಂತೇಳಿ ಆ ಟೈಮ್ ಒಳಗಡೆನೂ ಮತ್ತೆ ಸೇಮ್ ಸಿಚುವೇಶನ್ನ ರಿಪೀಟ್ ಆಗಬಾರ್ದು. ಈ ವರ್ಷ ನೀವೇನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಲ್ಲ, ಅದನ್ನು ಇದೇ ವರ್ಷದೊಳಗಡೆ ಮಾಡಿ ತೀರಾಕ ಪ್ರಯತ್ನ ಪಡ್ರಿ. ಶತಾಯಗತಾಯ ಪ್ರಯತ್ನ ಮಾಡಿದ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತೇಳಿ ನಾವು ಹೇಳ್ಬೋದು. ಪ್ರತಿ ವರ್ಷವೂ ನಾವು ಏನು ಮಾಡ್ತೀವಿ ಅಂದ್ರೆ ರೆಸೊಲ್ಯೂಷನ್ ತೊಗೋತೀವಿ. ಫಸ್ಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿವಸ ಕೆಲಸ ವರ್ಕ್ ಮಾಡ್ತೀವಿ, ಅದಾದಮೇಲೆ ಮತ್ತೆ ಎಂಡ್ ಮಾಡ್ತೀವಿ. ಸೊ ಇದು ಮುಂದಿನ ವರ್ಷವೂ ಹಿಂಗೆ ರಿಪೀಟ್ ಆಗೋದು ಬೇಡ. ಸೊ ನಾವು ಪಾಸ್ಟ್ ಒಳಗಡೆ ಏನೇನು ಆಗಿದೆಯಲ್ಲ ಅದರಿಂದ ಕಲಿತು ಫ್ಯೂಚರ್ ಒಳಗಡೆ ಏನೇನು ಬೇಕಲ್ಲ ಅದಕ್ಕೆ ಪ್ರೆಸೆಂಟ್ ಒಳಗಡೆ ಕರೆಕ್ಟಾಗಿ ವರ್ಕ್ ಮಾಡಿ ಇವತ್ತಿನ ದಿನ ಇವತ್ತಿನ ಕ್ಷಣ ಏನು ಮಾಡಬೇಕು ಅಂತೇಳಿ ಪ್ರೆಸೆಂಟ್ ಒಳಗಡೆ ಕರೆಕ್ಟಾಗಿ ನಾವು ಇರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.